ಏಯ್ ಗೆಳೆಯ, ಯಾಕೋ ಇಂಥ ಕೆಲಸ ಮಾಡಿದೆ? ನಿನ್ನ ಗೆಳೆಯ ಗೆಳೆಯ ಅಂತ ಅಷ್ಟು ಪ್ರೀತಿಸ್ತೀನಿ, ನೀನು ಒಳ್ಳೆ ಬಗಲ್ಕ ದುಶ್ಮನ್ ಥರ ಆಡ್ತೀಯಲ್ಲ ನಿನ್ನೆ. ಏನಾಯ್ತು ಅಂತ? ಏನಾಯ್ತು ಅಂದ್ರೆ ನಿನ್ಗೇನು ಗೊತ್ತಿಲ್ಲ ಅಲ್ಲಪ್ಪ. ಅಲ್ಲ ಕಣ, ಏನು ನೀನು ನೀನು ಮದುವೆ ಆಗಬೇಕು, ಮಕ್ಕಳಾಗಬೇಕು, ನಿನ್ನ ಸಂಸಾರ ಚೆನ್ನಾಗಿರ್ಬೇಕು, ನೀನು ಖುಷಿಯಾಗಿರ್ಬೇಕು ಅಂತ ದೇವ್ರ ಹತ್ರ ಹರಕೆ ಎಲ್ಲ ಓದ್ಕೊಂಡಿದ್ದೆ. ಆದ್ರೆ ನನ್ನ ಖುಷಿಗೆ ಮಣ್ಣು ಹಾಕ್ತಾ ಇದೆಯಲ್ಲೋ, ಯಾಕೋ ಹುಳಿಯಿಂದ ಕೆಲಸ ಮಾಡ್ತೀಯ ನೀನಲ್ಲೇ? ಅಲ್ಲ, ಮಕ್ಕಳೆಲ್ಲ ದೊಡ್ಡವ್ರು ಆಗ್ತಾರೆ, ಇನ್ನು ಮಕ್ಕಳಾಡ್ದಂಗೆ ಆಡ್ತೀಯಲ್ಲೋ ನೀನು. ಏಯ್ ಯಾಕೋ ಏನಾಯ್ತು ಅಂತ ಹಿಂಗಾಡ್ತಾ ಇದೀಯಾ? ಹೇಳ್ತೀರಪ್ಪ, ಪಾಪ ನಿಂಗೇನು ಗೊತ್ತಿಲ್ಲ ಅಲ್ವಾ, ನೀನು ಏನೇನು ಮಾಡಿದ್ಯಾ, ಅದರಿಂದ ನನಗೇನಾಯ್ತು ಅಂತ ನಾನೇ ಹೇಳ್ಬಿಡ್ತೀನಿ, ಕೇಳು. ಅಲ್ವೋ, ನಾನು ಇಡೀ ದಿನ ಕೆಲಸ ಮಾಡಿದ್ದೀನಿ, ಮುಗ್ದಿಲ್ಲ ಅಂತ ಬೆಳಗಾನ ಕೆಲಸ ಮಾಡಿದ್ದೀನಿ. ಮನೆಗೆ ಹೋಗಿ ಗಿಮ್ರಂಗ ಅಂತ ಮಲ್ಗೋಣ ಅನ್ನೋಷ್ಟೊತ್ತಿಗೆ ನನ್ನ ಹೆಂಡತಿ ಬಂದು ಕೇಳ್ತಾಳೆ, ಎಲ್ಲೋಗಿದ್ರಿ, ಯಾವಳ ಜೊತೆ ಹೋಗಿದ್ರಿ, ಯಾವಳ ಮನೆಗೆ ಹೋಗಿದ್ರಿ ಅಂತ. ಅಷ್ಟು ಬೇಗ ಫಿಟ್ಟಿಂಗ್ ಇಟ್ಟಿದ್ಯಲ್ಲೋ. ಅರ್ಧ ದಿನ ರಜಾ ಹಾಕ್ಬಿಟ್ಟು ಯಾವಳ ಜೊತೆಗೆ ಹೋಗಿದ್ನ ನಾನು. ಯಾಕೋ ಹಿಂಗೆ ಫಿಟ್ಟಿಂಗ್ ಇಟ್ಟೆ, ಯಾಕೆ? ನಾನು ಹಂಗೆಲ್ಲ ಏನು ಹೇಳಿಲ್ಲ ಕಣೋ. ನೀನೇ ಹೇಳಿರೋದು, ನನ್ನ ಮೇಲೆ ಆಣೆ ನೀನು ಹೇಳಬೇಕು, ನೀನೇ ತಾನು ಹೇಳಿರೋದು. ಆಯ್ತಪ್ಪ, ನಾನೇ ಕಿಂಗ್ ಪಿನ್ನು, ನಾನೇ ಪಿನ್ ಇಟ್ಟಿದ್ದು. ನೋಡೋ ಆನಂದ, ನೀನು ಹೀಗಿದ್ರೆ ನೋಡಕ್ ಚಂದ ಕಣೋ, ಅದಕ್ಕೆ ಪಿನ್ ಇಟ್ಟೆ. ನೋಡೋ, ಪಿನ್ ಇಡೋದು ಪ್ರೀತಿ, ಅರ್ಥ ಮಾಡ್ಕೋ. ಅಪ್ಪ, ನೀನು ಪ್ರೀತಿ ನೀನೇ ಇಟ್ಕೊಳ್ಳೋ, ದಯವಿಟ್ಟು ನನ್ನ ಫ್ಯಾಮಿಲಿಗೆ ತರಬೇಡ. ಗಂಡ ಹೆಂಡ್ತಿನ ಪ್ರೀತಿಯಿಂದ ಇರಕ್ ಬಿಡು. ಹುಳಿ ಹಿಂಡಲೇಬೇಕು ಅಂತಿದ್ರೆ ಒಂದು ನಿಂಬೆಹಣ್ಣು ತಗೋ, ಗ್ಲಾಸ್ ತಗೋ, ಹುಳಿ ಹಿಂಡ್ಬಿಟ್ಟು ಶರ್ಬತ್ ಮಾಡ್ಕೊಂಡು ಕುಡಿದ್ಬಿಡು. ನನ್ನ ಲೈಫಲ್ಲಿ ನಿಂಬೆಹಣ್ಣು ಹಿಂಡ್ಬೇಡ ಕಣ. ನೋಡಿದ್ರೆ ನಿಂಗೆ ಅಯ್ಯೋ ಅನ್ಸಲ್ವೇನೋ, ಸಾಡಿಸ್ಟ್ ಕಣ ನೀನು. ಆಯ್ತಪ್ಪ, ಸಮಾಧಾನ ಮಾಡ್ಕೊಳ್ಳೋ, ನಾನೇ ಸಾಲ್ವ್ ಮಾಡ್ತೀನಿ. ಮಾಡು, ಒಟ್ಟು ಇವತ್ತು ನಾನು ನನ್ನ ಹೆಂಡ್ತಿ ಚೆನ್ನಾಗಿರ್ಬೇಕು, ಆ ಥರ. ಆಯ್ತಾಯ್ತು. ಹಲೋ ಡಾರ್ಲಿಂಗ್, ನಾನೇ ಬಿಸ್ಕೆಟ್ ಹಾಕಿದ್ದು, ನಾನೇ ಸುಳ್ಳು ಹೇಳಿದ್ದು. ಆನಂದ ಎಲ್ಲೂ ಹೋಗಿರಲಿಲ್ಲ, ಬೆಳಗಿನ ಜಾವ 5 ಗಂಟೆ ತನಕ ಆಫೀಸಲ್ಲೇ ಕೆಲಸ ಮಾಡ್ತಾ ಇದ್ದ. ಒಂದು ಇಂಪಾರ್ಟೆಂಟ್ ಕೆಲಸ ಕೊಟ್ಟಿದ್ದೆ, ನಾನೇ ಅಸೈನ್ ಮಾಡಿದ್ದೆ. ನಾನು ಅಪ್ಪಣ್ಣ ಹತ್ರ ಹೀಗೆಲ್ಲ ಹೇಳಿದ್ದೀನಿ, ನೀನು ಹಾಗೆ ಹೇಳ್ಬಿಡು ಅಂತ ಹೇಳಿದನಾ? ನನಗೆ ಗೊತ್ತು, ನೀನು ಆಗಲೇ ಹೇಳಿದ್ದೆ ಸತ್ಯ. ಈಗ ಸುಮ್ಮನೆ ಪ್ಯಾಚಪ್ ಮಾಡಕ್ಕೆ ಬರಬೇಡ. ಅವನ ಬಗ್ಗೆ ನಂಗೆ ಗೊತ್ತಿಲ್ವಾ ಈ ಥರ ಎಷ್ಟು ಆಟಗಳು ಆಡಿದ್ದಾನೆ ಅಂತ? ಇಲ್ಲ 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 ಇಲ್ಲ, ನಾನು ಈಗ ಹೇಳ್ತಾರೆ ಸತ್ಯ, ಅವಾಗಲೇ ಹೇಳಿ ಸುಳ್ಳು. ಇಲ್ಲ, ನೀನು ಆಗಲೇ ಹೇಳಿದ್ದೆ ಸತ್ಯ, ಈಗ ಹೇಳ್ತಿರೋದು ಸುಳ್ಳು. ನನಗೆಲ್ಲ ಗೊತ್ತು, ನಾನು ಯಾರ ಮಾತು ನಂಬಲ್ಲ. ನಂಗೆ ಯಾರು ಸಮಜಾಯಿಷಿ ಕೊಡೋದು ಬೇಡ. ನನ್ನ ಒಳ್ಳೆಯವನು ಏನಾಯ್ತು, ಕಟ್ ಮಾಡ್ಬಿಡ್ಲಾ? ನನ್ನ ನೋಡೋ, ನನ್ನ ಕೈಲಾದ ಪ್ರಯತ್ನ ನಾನು ಮಾಡಿದೆ ಆನಂದ. ಮಾಡಿದಪ್ಪ, ಒಂದು ಕ್ಷಣ ಸಾಕು ಹುಳಿ ಹಿಂಡೋದಕ್ಕೆ. ನಾನು ಪ್ಯಾಚಪ್ ಮಾಡೋದಕ್ಕೆ 1 ವಾರ ಬೇಕು ಗೊತ್ತಾ. ಎಲ್ಲರೂ ಹಣೆ ಬರೋಣ ದೇವರು ಸ್ಟ್ರೈಟಾಗಿ ಬರೀತಾನೆ. ನಂದು ಈ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಥರ ವಕ್ರವಾಗಿ ಬರೆದು ಬಿಟ್ಟಿದ್ದಾನೆ. ನನ್ನ ಕರ್ಮ. ಏನಾಗಲ್ಲ ಬಿಡ, ಮಾಡೋದೆಲ್ಲ ಮಾಡ್ಬಿಟ್ಟು ಏನಾಗಲ್ಲ. ಆನಂದ, ನೀನು ಬರೆಯೋದು ಅಂತ ಹೇಳಿದೆಯಲ್ಲ, ಇದು ಭೂಮಿಕಾ ಅವ್ರ ಡೈರಿ. ಓದ್ಬಿಟ್ಟ? ಓದಬಾರ್ದು ಅಂತಿದ್ದೆ, ಮಕ್ಕಳು ಬ್ಯಾಗಲ್ಲಿ ಇಟ್ಬಿಟ್ಟಿದ್ರು. ಓಹೋ, ಬೇಡ ಅಂತ ಅನ್ನಿಸ್ತು, ಆದರೂ ಯಾಕೋ ಮನಸ್ಸು ತಡಿಲ್ಲ. ಓದ್ಬಿಟ್ಟೆ. ಏನಿದೆ ಅಂಥದ್ದು? ಅಲ್ಲ, ಕೇಳ್ಬೋದಾ? ಅದು ಪರ್ಸನಲ್ ಇದ್ರೆ ಬೇಡ. ಭೂಮಿಕಾ ಅವ್ರ ಮನಸ್ಸೇ ಇದೆ ಕಣ ಇದರಲ್ಲೇ. ಭೂಮಿಕಾ ಅವರು ನನ್ನಿಂದ ದೂರ ಆದಾಗ ನಾನೊಬ್ಬನೇ ತುಂಬ ಕಷ್ಟಪಟ್ಟಿದ್ದೆ, ನರಳಾಡ್ತಾ ಇದ್ದೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಪ್ಪ, ಅವರು ನನಗಿಂತ ಜಾಸ್ತಿ ಕಷ್ಟಪಟ್ಟಿದ್ದಾರೆ, ನೋವು ಅನುಭವಿಸಿದ್ದಾರೆ. ಆ ನೋವಿನ ಜೊತೆಗೆ ಮಗುನ ಜೋಪಾನ ಮಾಡೋ ಜವಾಬ್ದಾರಿ ಬೇರೆ. ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರು ಭಗವಂತನ ಗೊತ್ತು. ಅವರು ನನ್ನನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ, ನನ್ನ ಬಗ್ಗೆ ತುಂಬಾ ಯೋಚನೆ ಮಾಡಿದ್ದಾರೆ, ನನಗೋಸ್ಕರ ಕಾದಿದ್ದಾರೆ. ಅವ್ರ ಪ್ರತಿ ಹೆಜ್ಜೆಲೂ ನಾನಿದ್ದೆ, ನನ್ನ ನೆನಪಿತ್ತು. ಎಲ್ಲವೂ ಇದೆ ಇದರಲ್ಲಿ. ಏನು ಬಿಕ್ರು, ತುಂಬ ಪೊಯಿಟಿಕ್ ಆಗಿ ಮಾತಾಡ್ತಾ ಇದೆಯಾ? ಅದೇ ಪಾರ್ಥ, ನಿಮ್ಮ ಅತ್ತಿಗೆ ಡೈರಿ ಬರೆದಿದ್ರು, ಅದನ್ನು ಗೆಳೆಯ ಓದಿದ್ದಾನೆ, ಅದನ್ನು ಹೇಳ್ತಾ ಇದ್ದೆ. ಸೀರಿಯಸ್ಲಿ? ಒಂಥರ ಸೀರಿಯಸ್ಸೇ. ಜೀವನದಲ್ಲಿ ಇದರಿಂದ ಕಲ್ತ್ಕೊಳ್ಳೋದು,
ಅರ್ಥ ಮಾಡ್ಕೊಳ್ಳೋದು ಅಳವಡಿಸ್ಕೊಳ್ಳೋದು ತುಂಬಾ ಇದೆ ಪಾರ್ಥ. ನನ್ನ ಪಾಲಿಗೆ ಇದು ಭಗವದ್ಗೀತೆ ಅಂದ್ರೂ ತಪ್ಪಿಲ್ಲ. ನನ್ನ ಮನಸ್ಸಿಗೆ ಇದು ಅಷ್ಟು ಹತ್ತಿರ, ಅಷ್ಟು ಎತ್ತರದಲ್ಲಿ ನಿಲ್ಲುತ್ತೆ. ಭೂಮಿಕಾ ಅವ್ರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಅಂತ ಗೊತ್ತಿತ್ತು, ಆದರೆ ಇಷ್ಟು ಪ್ರೀತಿಸ್ತಾ ಇದ್ದಾರೆ ಅಂತ ಗೊತ್ತಿರಲಿಲ್ಲ. ಇನ್ನೂ ಬಂದಿಲ್ವಲ್ಲ ಇವನು, ಸುಮ್ಮನೆ ಟೆನ್ಷನ್ ಕೊಡ್ತಾನಪ್ಪ. ಛೇ, ಬರೋ ಇಲ್ಲಿ. ಎಲ್ಲೋ ಹೋಗ್ತೀಯ ಹೇಳ್ದೆ ಕೇಳ್ದೆ? ಏನಮ್ಮ? ಏನೇನಮ್ಮ ಬಾಯ್. ಜೀವ, ನೀನು ಮಾಡ್ತಾ ಇರೋದು ಚೂರು ಸರಿ ಇಲ್ಲ ಕಣ. ಏನಮ್ಮ? ನೀನೀಗ ಒಬ್ಬ ಸಂಸಾರಸ್ಥ. ನಿನ್ನ ಜೀವ ನಿಂದು ಮಾತ್ರ ಅಲ್ಲ, ಅದರಲ್ಲಿ ಮಹಿನೂ ಇದ್ದಾಳೆ. ನೋಡು, ಭೂಮಿ ಫ್ಯಾಮಿಲಿ ವಿಷಯದಲ್ಲಿ ನೀನು ಇಷ್ಟು ಇನ್ವಾಲ್ವ್ ಆಗೋದು ಬೇಡ. ನಿನಗೆ ಕೋಪ ಇದೆ, ನನಗದು ಅರ್ಥ ಆಗುತ್ತೆ. ಆದರೆ ಕೋಪದಲ್ಲಿ ಮಾಡೋ ಯಾವುದೇ ಕೆಲಸ ಸರಿಗಿರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಅಂದರೆ ಅವ್ನು ಮಾಡೋದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕು ಅಂತನಾ? ನಾನು ಆ ರೀತಿ ಹೇಳ್ತಿಲ್ಲ ಕಣೋ. ಮತ್ತು ಇನ್ಯಾವ ರೀತಿ ಹೇಳ್ತಿದ್ಯಮ್ಮ? ಆ ವ್ಯಕ್ತಿ ಯಾರಿಗೆಲ್ಲ ತೊಂದರೆ ಕೊಟ್ಟಿಲ್ಲ. ಅಕ್ಕಂಗೆ, ಬಾವಂಗೆ, ಅಪೇಕ್ಷಂಗೆ, ಪಾರ್ಥಂಗೆ, ಕೊನೆಗೆ ಮೈಗೂ ಮೋಸ ಮಾಡಿ ಆಸ್ತಿ ಪೇಪರ್ಗೆ ಸೈನ್ ಮಾಡಿಸ್ಕೊಂಡ. ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿರ್ಬೇಕಾ? ಯಾರಾದರೂ ಏನಾದರೂ ಸ್ಟೆಪ್ ತಗೊಳ್ಳೇಬೇಕಲ್ವಾ? ಅದನ್ನೇ ನಾನು ಮಾಡ್ತೀನಿ ಅಷ್ಟೇ. ನೀವು ನೋಡಿದ್ರೆ ನಾನೇ ತಪ್ಪು ಮಾಡ್ತಿರೋ ರೀತಿ ಮಾತಾಡ್ತಿದ್ದೀರಲ್ಲ. ನೋಡು ಕಂದ, ನಾನು ನಿನ್ನ ಕೋಪನೂ ಪ್ರಶ್ನೆ ಮಾಡ್ತಿಲ್ಲ, ನಿನ್ನ ಉದ್ದೇಶನೂ ಪ್ರಶ್ನೆ ಮಾಡ್ತಿಲ್ಲ. ಆದರೆ ಎಂಡ್ ಆಫ್ ದ ಡೇ ಏನಿದು ಅವ್ರ ಫ್ಯಾಮಿಲಿ ವಿಷಯ. ಅಮ್ಮ, ಅದೇ ನನಗೆ ಅರ್ಥ ಆಗ್ತಿಲ್ಲ. ಸರಿಯಾಗಿ ಅರ್ಥ ಮಾಡಿಸ್ತೀನಿ, ಕೇಳಿಸ್ಕೊ. ಅವರಿಬ್ಬರು ಅಣ್ಣ ತಮ್ಮ, ಒಂದೇ ರಕ್ತ. ಇವತ್ತು ಜಗಳ ಆಡ್ತಾರೆ, ನಾಳೆ ಒಂದಾಗ್ತಾರೆ. ಆದರೆ ನೀನು ಆಚೆನವನು. ಈಗ ಹೋಗಿ ಅವ್ರ ಹತ್ರ ಜಗಳ ಆಡ್ಕೊಂಡ್ರೆ ನಾಳೆ ಈ ದ್ವೇಷ ಲೈಫೆಲ್ಲ ಉಳಿದ್ಬಿಡುತ್ತೆ. ಅದಕ್ಕೆ ನಾನು ನೀನು ಮಧ್ಯ ಹೋಗಬೇಡ, ಸುಮ್ಮನೆ ಇರು ಅಂತಿರೋದು. ನೋಡು ಕಂದ, ಮಹಿ ಯಾವತ್ತೂ ನಿನ್ನ ಜೊತೆನೇ ನಿಲ್ತಾಳೆ. ಜಯದೇವ್ ತಪ್ಪು ಮಾಡ್ತಿದ್ದಾನೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಆದರೆ ನಾಳೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಬಂದರೆ ಆ ನೋವು ನಿಮ್ಮಿಬ್ಬರ ಸಂಬಂಧದ ಮೇಲೆ ಬೀಳಬಾರ್ದಲ್ವಾ? ಇದು ತುಂಬ ಸೂಕ್ಷ್ಮ ಜೀವ. ನೀನು ಆ ಆ್ಯಂಗಲಲ್ಲೂ ಸ್ವಲ್ಪ ಯೋಚನೆ ಮಾಡು. ನಾನು ಇದೆಲ್ಲ ನಿನ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೋ. ಮಹಿನನ್ನು ಅರ್ಥ ಮಾಡ್ಕೋತಾಳಮ್ಮ, ಹಾಗೆಲ್ಲ ಏನೂ ಆಗಲ್ಲ. ಕರೆಕ್ಟು, ಮಹಿ ನಿನ್ನ ಅರ್ಥ ಮಾಡ್ಕೋತಾಳೆ. ಆದರೆ ನಾಳೆ ಸನ್ನಿವೇಶ ಬದಲಾಗತ್ತೆ. ಆವಾಗ ಹೆಂಗೆ ಅರ್ಥ ಮಾಡಿಸ್ತೀಯ? ನೋಡೋ ಜೀವ, ನಾಳೆ ನಿನಗೂ ಮಕ್ಕಳಾಗತ್ತೆ, ನಿನ್ನ ಫ್ಯಾಮಿಲಿನೂ ದೊಡ್ಡದಾಗತ್ತೆ. ಆಗ ಜಯದೇವು, ಪಾರ್ಥ ಎಲ್ಲ ಅವ್ರಿಗೆ ಸಂಬಂಧಗಳೇ.